ನಮಸ್ಕಾರ ನ್ಯೂಸ್ ಎಟ್ 4 ಗೆ ಸ್ವಾಗತ. ನಾನು ನವಿತಾ ಜೈನ್. ತುಮಕೂರಿನ ಗುಬ್ಬಿಯಲ್ಲಿ ಜಮೀನಿನ ಕೃಷಿ ನಾಶ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ರೈತ ಮಹಿಳೆ ಸಿದ್ದಮ್ಮ ತೀವ್ರ ಅಸ್ವಸ್ಥಗೊಂಡಿದ್ದಾರೆ. ಗುಬ್ಬಿ ತಾಲೂಕು ಕಚೇರಿ ಮುಂದೆ ಅಸ್ವಸ್ಥರಾಗಿದ್ದು ತುಮಕೂರಿನ ಗುಬ್ಬಿಯಲ್ಲಿ ಅದರಲ್ಲೂ ಕೂಡ ಕೃಷಿ ಜಮೀನನ್ನ ನಾಶಗೊಳಿಸಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಅಲ್ಲಿ ಮಹಿಳೆ ಅಸ್ವಸ್ಥರಾಗಿರುವಂತಹ ಘಟನೆ ನಡೆದಿದೆ. ಜಮೀನನ್ನ ಕೃಷಿಯಲ್ಲಿ ಆ ಒಂದು ನಾಶವನ್ನ ಮಾಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಿದ್ದಮ್ಮ ಅನ್ನುವಂತಹ ಮಹಿಳೆ ತೀವ್ರವಾಗಿ ಅಸ್ವಸ್ಥಗೊಂಡಿದ್ದಾರೆ. ಊಟ ತಿಂಡಿ ಬಿಟ್ಟಿದ್ದಾರೆ ಮಹಿಳೆ ಸಿದ್ದಮ್ಮ. ಆಸ್ಪತ್ರೆಯ ಎದುರೇ ಚಿಕಿತ್ಸೆಗೆ ರೈತರು ಪಟ್ಟನ್ನ ಹಿಡಿತಾ ಇದ್ದಾರೆ. ಆದ್ರೆ ಆಸ್ಪತ್ರೆ ಒಳಗೆ ಕರೆದೊಯ್ಯೋದಿಕ್ಕೆ ರೈತರು ಒಪ್ತಾ ಇಲ್ಲ. ಸ್ಥಳಕ್ಕೆ ಜಿಲ್ಲಾಧಿಕಾರಿ ಆಗಬೇಕು ಅಂತ ಹೇಳಿ ಪಟ್ಟನ್ನ ಹಿಡಿತಾ ಇದ್ದಾರೆ. ಅಲ್ಲಿ ರೈತರು ಪ್ರತಿಭಟನಾಕಾರರಿಗೆ ರೈತ ಸಂಘ ಅಲ್ಲಿ ಸಾಥ್ ಕೊಟ್ಟಿದೆ. ತುಮಕೂರು ಜಿಲ್ಲೆಯ ತಿಪ್ಪೂರಲ್ಲಿ ಈ ಒಂದು ಘಟನೆ ನಡೆದಿದೆ. ಇಡೀ ಒಂದು ಕೃಷಿ ಜಮೀನಿನಲ್ಲಿ ಯಾವ ರೀತಿಯಾಗಿ ಮರಗಳ ಮಾರಣ ಹೋಮ ನಡೆಸಲಾಗಿತ್ತು ಅನ್ನುವಂತಹ ವಿಚಾರವನ್ನು ಬೆಳಗ್ಗಿನಿಂದಲೂ ಕೂಡ ನಿಮ್ಮ ನ್ಯೂಸ್ 18 ಕನ್ನಡ ಸುದ್ದಿಯನ್ನ ಪ್ರಸಾರ ಮಾಡ್ತಾನೆ ಇದೆ. ಆದ್ರೆ ಅಲ್ಲಿದ್ದಂತಹ ರೈತರು ಕಂಗಾಲಾಗಿ ಹೋಗಿದ್ದಾರೆ. ಫಸಲಿದ್ದಂತಹ ತಮ್ಮ ಬೆಳೆಗಳನ್ನ ಮರಗಳನ್ನ ಅಲ್ಲಿ ನಾಶ ಮಾಡಿದ್ದಾರೆ ಅಂತ ಹೇಳಿ ಈಗ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇತ್ತು. ಆ ಸಂದರ್ಭದಲ್ಲಿ ಸಿದ್ದಮ್ಮ ಅನ್ನುವಂತಹ ಮಹಿಳೆ ತೀವ್ರವಾಗಿ ಅಸ್ವಸ್ಥಗೊಂಡಿದ್ದಾರೆ. ಊಟ ತಿಂಡಿ ಬಿಟ್ಟು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಅವರನ್ನ ಆಸ್ಪತ್ರೆಗೆ ದಾಖಲಿಸಬೇಕು, ಚಿಕಿತ್ಸೆಯನ್ನು ಕೊಡಬೇಕು ಅಂತ ಹೇಳಿದ್ರು ಕೂಡ ರೈತರು ಅಲ್ಲಿ ಜಿಲ್ಲಾಧಿಕಾರಿ ಬರುವವರೆಗೂ ನಾವು ಅವರನ್ನ ಆಸ್ಪತ್ರೆಗೆ ಸೇರಿಸೋಲ್ಲ ಅಂತ ಹೇಳಿ ಪಟ್ಟು ಹಿಡಿದಿದ್ದಾರೆ. ಗುಬ್ಬಿ ತಾಲೂಕಿನಲ್ಲಿ ಯಾವ ರೀತಿಯಾಗಿ ಮರಗಳ ಮಾರಣ ಹೋಮವನ್ನ ಮಾಡಲಾಗಿದೆ, ಗುಬ್ಬಿಯಲ್ಲಿ ಜಮೀನಿನ ಕೃಷಿ ನಾಶವನ್ನ ಮಾಡಲಾಗಿದೆ. ಜಮೀನಲ್ಲಿರುವಂತಹ ಕೃಷಿ ಆಗಿರ್ಬೋದು, ಅಂದ್ರೆ ಅಡಿಕೆ ಆಗಿರ್ಬೋದು, ತೆಂಗು ಮರಗಳನ್ನೇ ಅಲ್ಲಿ ಮಾರಣ ಹೋಮ ಮಾಡಲಾಗಿದೆ. ಆ ಮರಗಳನ್ನ ಕಟ್ ಮಾಡಲಾಗಿದೆ. ಫಸಲಿದ್ದಂತಹ ಕಲ್ಪ ವೃಕ್ಷಕ್ಕೆ ಅಲ್ಲಿ ಕೊಡಲಿಯನ್ನ ಹಾಕಿದ್ದು ರೈತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಯಾವ ಕಾರಣಕ್ಕಾಗಿ ಈ ತರ ಮಾಡಿದ್ರಿ, ಫಸಲಿದ್ದಂತಹ ಮರಗಳನ್ನ ಮಾರಣ ಹೋಮ ಮಾಡೋದಕ್ಕೆ ಯಾರು ಹೇಳಿದ್ರು ಅಂತ ಹೇಳಿ ಈಗ ತೀವ್ರವಾಗಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನೀವು ನೋಡ್ತಾ ಇದ್ದೀರಿ ಒಂದ್ ಕಡೆ ಯಾವ ರೀತಿಯಾಗಿ ಕೃಷಿ ನಾಶ ಮಾಡಲಾಗಿದೆ, ಮರಗಳನ್ನೇ ಅಲ್ಲಿ ಕಡಿದು ಹಾಕಲಾಗಿದೆ ಅಂತ. ಇಷ್ಟೆಲ್ಲ ಆಗ್ತಾ ಇದ್ರು ನಮ್ಮ ಮಂತ್ರಿಗಳು ಏನ್ ಮಾಡ್ತಿದ್ದಾರೆ? BC ಪಾಟೀಲ್ ರೇ, ನೀವು ಕೃಷಿ ಮಂತ್ರಿಗಳು, ಪರಿಹಾರ ಕೊಡಿಸುವ ಶಕ್ತಿ ನಿಮ್ಗೆ ಇಲ್ವಾ ಅನ್ನುವ ಪ್ರಶ್ನೆಯನ್ನ ಕೇಳಬೇಕಾಗತ್ತೆ. ಸಚಿವರೇ, ಇಷ್ಟೇನಾ ನಿಮ್ಮ ರೈತ ಪರ ಕಾಳಜಿ ಅನ್ನೋದನ್ನ ಇಲ್ಲಿ ಕೇಳಬೇಕಾಗತ್ತೆ. ಬೆಳಗ್ಗಿನಿಂದಲೂ ರೈತರು ಪ್ರತಿಭಟನೆ ಮಾಡ್ತಿದ್ದಾರೆ. ತಮ್ಮ ಮರಗಳ ಅವ್ಯವಸ್ಥೆಯನ್ನ ನೋಡಿ ಕಣ್ಣೀರು ಹಾಕ್ತಿದ್ದಾರೆ, ಮರುಗ್ತಾ ಇದ್ದಾರೆ. ಊಟ ತಿಂಡಿ ಬಿಟ್ಟು ಇದಕ್ಕಾಗಿ ಪರಿತಪಿಸ್ತಾ ಇದ್ದಾರೆ. ಇಷ್ಟೆಲ್ಲ ಆದ್ರೂ ಕೂಡ ಸಚಿವರು ಮಾತ್ರ ಯಾವುದೇ ರೀತಿಯಾದಂತಹ ರಿಯಾಕ್ಷನ್ ಕೊಡ್ತಾ ಇಲ್ಲ. ಪರಿಹಾರವನ್ನ ಕೊಡಿಸಬೇಕಾಗಿದೆ. ಗ್ರಾಮ ಲೆಕ್ಕಿಗ ಮಾಡಿದ್ದು ತಪ್ಪು ಅಂತ ಒಪ್ಪಿಕೊಂಡಿದ್ದಾರೆ. ಮರ ಕಡಿದಿದ್ದು ತಪ್ಪು ಅಂತಾನು ತಹಶೀಲ್ದಾರ್ ಹೇಳಿದ್ದಾರೆ. ಆದ್ರೆ ಕೃಷಿ ಸಚಿವರೇ, ಪರಿಹಾರ ಕೊಡಕ್ಕೆ ಏನ್ ಪ್ರಾಬ್ಲಮ್ಮು? ಕೋರ್ಟು ಕಚೇರಿ ಅಂತ ರೈತರು ಅಲೆಯೋಕ್ಕಾಗತ್ತಾ? ಹಾಗಂತ ಪರಿಹಾರ ಕೊಡಿಸದೆ ನಾವು ಕೂಡ ಬಿಡೋದಿಲ್ಲ. ರೈತರ ಅಂತೂ ಕೋರ್ಟ್ ಕಚೇರಿ ಹೋಗೋದಕ್ಕೆ ಕಷ್ಟ ಆಗತ್ತೆ ಅಂತ ಸುಮ್ಮನಿರಬಹುದು. ಬಟ್ ನ್ಯೂಸ್ 18 ಕನ್ನಡ ಅವರಿಗೂ ಪರಿಹಾರ ಕೊಡಿಸುವವರಿಗೂ ಕೂಡ ಈ ವಿಚಾರವನ್ನ ನಿಮ್ಮ ಗಮನಕ್ಕೆ ತರುವಂತಹ ಪ್ರಯತ್ನವನ್ನ ಮಾಡ್ತಾನೆ ಇದೀವಿ. BC ಪಾಟೀಲ್ ರೇ, ಮಾತಾಡಿ ಅಂತ ನಾವು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದೀವಿ. ಯಾಕಂದ್ರೆ ನಿಮ್ಮ ಸರ್ಕಾರ ಕಡಿಸಿದ್ದು ಮರಗಳನ್ನಲ್ಲ, ಅವರ ಬದುಕನ್ನ ಅಂತ ಹೇಳಬೇಕಾಗತ್ತೆ. ಅನ್ನ ಕೊಡ್ತಾ ಇದ್ದ ಮರಗಳು, ಮಕ್ಕಳಂತೆ ಸಾಕಿದ್ರು ಈ ಮರಗಳನ್ನ ಜನ. ಕರುಣೆ ಇಲ್ಲದಂತಹ ಕೃಷಿ ಸಚಿವರು ಅಂತ ನೀವು ಕರೆಸಿಕೊಳ್ತೀರಾ. ಒಂದು ವೇಳೆ ಈಗ ಪರಿಹಾರವೇ ಈಗ ಕೊಟ್ಟಿಲ್ಲ ಅಂದ್ರೆ ಅವರ ಬದುಕು ಹೇಗೆ? ಕೃಷಿ ಸಚಿವರೇ, ನೀವು ಇತ್ತ ಗಮನವನ್ನ ವಹಿಸಲೇಬೇಕಾಗುತ್ತೆ. JCBಯನ್ನ ತಂದು ಅಲ್ಲಿ ತಾವು ಬೆಳೆದಂತಹ ಮರಗಳನ್ನ ನಾಶ ಮಾಡಿದ್ರೆ ಯಾರಿಗ್ ತಾನೇ ಆಘಾತ ಆಗೋದಿಲ್ಲ? ಅಷ್ಟು ಕಷ್ಟಪಟ್ಟು ಸಾಲ ಸೋಲ ಮಾಡಿ ಬೆಳೆದಂತಹ ಮರಗಳನ್ನ ಈ ರೀತಿಯಾಗಿ ಏಕಾಏಕಿ ನಾಶ ಮಾಡಿದ್ರೆ ತಾವು ಪಟ್ಟಂತಹ ಕಷ್ಟಕ್ಕೆ ಈಗಲೇ
ರೈತರು ಸಾಕಷ್ಟು ನೊಂದು ಬೆಂದಿದ್ದಾರೆ. ಒಂದ್ ಕಡೆ ಈಗಾಗಲೇ ಕೃಷಿಯನ್ನೇ ಮಾಡೋದಕ್ಕಾಗದಂತಹ ಪರಿಸ್ಥಿತಿ ನಿರ್ಮಾಣ ಆಗುವಂತಹ ಸಂದರ್ಭದಲ್ಲಿ ಇಂತಹ ಕೆಲಸ ಮಾಡಿದ್ದಾರೆ, ತಪ್ಪಂತ ಒಪ್ಕೊಂಡಿದ್ದಾರೆ. ಆಲ್ರೆಡಿ ತಹಶೀಲ್ದಾರ್ ಅವರು ಈ ತರ ಮಾಡಬಾರ್ದಾಗಿತ್ತು ಅಂತ ಹೇಳಿ. ಕೃಷಿ ಸಚಿವರೇ, ನೀವಾದ್ರೂ ಈಗ ಪರಿಹಾರ ಕೊಡಿಸುವ ಪ್ರಯತ್ನವನ್ನ ಮಾಡ್ತೀರಾ ಅಂತ ನ್ಯೂಸ್ 18 ಕನ್ನಡ ಕೇಳ್ತಾ ಇದೆ. ರಾಜ್ಯಾದ್ಯಂತ ಕೊರೋನಾ ಭೀತಿ ಹಿನ್ನೆಲೆಯಲ್ಲಿ ಮಂಗಳೂರಿಗೆ ಬರುವಂತಹ ಹಡಗುಗಳಿಗೆ ನಿರ್ಬಂಧವನ್ನ ಹೇರಲಾಗಿದೆ. ನವಮಂಗಳೂರು ಬಂದರಿಗೆ ಬರ್ತಾ ಇದ್ದ ಹಡಗುಗಳಿಗೆ ನಿರ್ಬಂಧವನ್ನ ಹೇರಲಾಗಿದ್ದು ಪ್ಯಾಸೆಂಜರ್ ಕ್ರೂಸ್ಗಳ ಆಗಮನಕ್ಕೂ ಬ್ರೇಕ್ ಅನ್ನ ಹಾಕಲಾಗಿದೆ. ರಾಜ್ಯಾದ್ಯಂತ ಕೊರೋನಾ ಭೀತಿ ಹಿನ್ನೆಲೆಯಲ್ಲಿ ಎಲ್ಲಿಂದ ಬೇಕಾದ್ರೂ ಈ ಸೋಂಕು ಬೇರೆ ಕಡೆ ಸ್ಪ್ರೆಡ್ ಆಗುವ ಚಾನ್ಸಸ್ ಇದೆ. ಹಿನ್ನೆಲೆಯಲ್ಲಿ ಮಂಗಳೂರಿಗೆ ಬರುವ ಹಡಗುಗಳಿಗೆ ನಿರ್ಬಂಧವನ್ನ ಹೇರಲಾಗಿದೆ. ನವಮಂಗಳೂರು ಬಂದರಿಗೆ ಬರ್ತಾ ಇದ್ದ ಹಡಗುಗಳಿಗೆ ಈಗ ನಿಷೇಧವನ್ನ ಹೇರಲಾಗಿದ್ದು, ಜೊತೆಗೆ ನವಮಂಗಳೂರು ಬಂದರಿಗೆ ಬರ್ತಾ ಇದ್ದ ಹಡಗುಗಳ ಜೊತೆಗೆ ಪ್ಯಾಸೆಂಜರ್ ಕ್ರೂಸ್ಗಳ ಆಗಮನಕ್ಕೂ ಬ್ರೇಕ್ ಹಾಕಲಾಗಿದೆ. ಮಾರ್ಚ್ 31ರವರೆಗೂ ಕ್ರೂಸ್ಗಳಿಗೆ ಬ್ರೇಕ್ ಅನ್ನ ಹಾಕಲಾಗುತ್ತೆ. ಸರ್ಕಾರದ ಆದೇಶದ ಮೇರೆಗೆ ನಿರ್ಬಂಧವನ್ನ ಹೇರಲಾಗಿದೆ. ಏಪ್ರಿಲ್ ನಂತರ ಪರಿಸ್ಥಿತಿಯನ್ನ ಅವಲೋಕನ ಮಾಡಿಕೊಂಡು ಎಂಟ್ರಿಗೆ ಅವಕಾಶವನ್ನ ನೀಡಲಾಗುತ್ತೆ ಅಂತ ಹೇಳಲಾಗಿದ್ದು, ಒಟ್ಟಾರೆ ಈಗ ಮಂಗಳೂರು ಬಂದರಿನಲ್ಲಿ ಇರುವಂತಹ ಹಡಗುಗಳಿಗೆ ಈಗ ಬ್ರೇಕ್ ಅನ್ನ ಹಾಕಲಾಗಿದೆ. ಕ್ರೂಸ್ಗಳಿಗೂ ಬ್ರೇಕ್ ಅನ್ನ ಹಾಕಲಾಗಿದ್ದು, ಕ್ರೂಸರ್ಗಳು ಅಲ್ಲಿ ಬ್ರೇಕ್ ಅನ್ನ ಹಾಕಲಾಗಿದೆ. ಇದು ಸರ್ಕಾರದ ಆದೇಶದ ಮೇರೆಗೆ ಈಗ ನಿರ್ಬಂಧವನ್ನ ಹೇರಲಾಗಿದೆ. ರಾಜ್ಯಾದ್ಯಂತ ಕೊರೋನಾ ಭೀತಿ ಈಗ ಹಬ್ಬುವಂತಹ ಹಿನ್ನೆಲೆಯಲ್ಲಿ, ಸ್ಪ್ರೆಡ್ ಆಗುವ ಹಿನ್ನೆಲೆಯಲ್ಲಿ ಈಗ ಮಂಗಳೂರಿನ ಬಂದರಿಗೆ ಬರುವಂತಹ ಹಡಗುಗಳಿಗೂ ಕೂಡ ನಿರ್ಬಂಧವನ್ನ ಹೇರಲಾಗಿದೆ. ಮಾರ್ಚ್ 31ರವರೆಗೂ ಕೂಡ ನಿರ್ಬಂಧವನ್ನ ಹೇರಲಾಗಿದ್ದು, ಕ್ರೂಸರ್ಗಳಿಗೂ ಕೂಡ ಈಗ ಬರೋದಕ್ಕೆ ಅವಕಾಶ ಇಲ್ಲ. ಆದ್ರೆ ಏಪ್ರಿಲ್ 1ರ ನಂತರ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅನ್ನೋದನ್ನ ನೋಡಿಕೊಂಡು ಮುಂದಿನ ನಿರ್ಧಾರವನ್ನ ತೆಗೆದುಕೊಳ್ಳಲಾಗುತ್ತೆ. ಇದು ಸರ್ಕಾರ ತೆಗೆದುಕೊಂಡಿರುವಂತಹ ನಿರ್ಧಾರ. ಸರ್ಕಾರದ ಈ ಒಂದು ನಿರ್ಧಾರದ ಹಿನ್ನೆಲೆಯಲ್ಲಿ ಈಗಾಗಲೇ ಹಡಗುಗಳಿಗೆ ನಿರ್ಬಂಧವನ್ನ ಹೇರಲಾಗಿದೆ. ಸರ್ಕಾರ ಆದೇಶದ ಮೇರೆಗೆ ನಿರ್ಬಂಧವನ್ನ ಹೇರಲಾಗಿದೆ. ಎಲ್ಲಾ ಕಡೆ ಬೇರೆ ಬೇರೆ ದೇಶಗಳಿಂದಲೂ ಕೂಡ ಈಗಾಗಲೇ ಈ ಒಂದು ಹಡಗುಗಳು ಬರ್ತಾ ಇರುವ ಹಿನ್ನೆಲೆಯಲ್ಲಿ ಎಲ್ಲದಕ್ಕೂ ಕೂಡ ನಿರ್ಬಂಧ ಹೇರಲಾಗಿದೆ. ಕೆಲವೇ ಕ್ಷಣಗಳಲ್ಲಿ ಮಾತೆ ಮಾಣಿಕೇಶ್ವರಿ ಅಂತ್ಯ ಸಂಸ್ಕಾರವನ್ನ ನೆರವೇರಿಸಲಾಗುತ್ತೆ. ಮಹಾಮಂದಿರಕ್ಕೆ ಮಾತೆ ಮೃತದೇಹವನ್ನ ಸ್ಥಳಾಂತರ ಮಾಡಲಾಗಿದ್ದು, ರುದ್ರಾಭಿಷೇಕವನ್ನ ನೆರವೇರಿಸ್ತಾ ಇದ್ದಾರೆ ಅರ್ಚಕರು. ಇನ್ನು ಕೆಲವೇ ಕ್ಷಣಗಳಲ್ಲಿ ಮಾತೆ ಮಾಣಿಕೇಶ್ವರಿಯ ಅಂತ್ಯ ಸಂಸ್ಕಾರವನ್ನ ನಡೆಸಲಾಗುತ್ತೆ. ಮಹಾಮಂದಿರಕ್ಕೆ ಈಗಾಗಲೇ ಮೃತದೇಹವನ್ನ ಸ್ಥಳಾಂತರಿಸಲಾಗಿದೆ. ಅರ್ಚಕರು ರುದ್ರಾಭಿಷೇಕವನ್ನ ನೆರವೇರಿಸ್ತಾ ಇದ್ದಾರೆ. ರುದ್ರಾಭಿಷೇಕದ ನಂತರ ಮಹಾ ಸಮಾಧಿಯನ್ನ ಮಾಡಲಾಗುತ್ತೆ. ಮಾಣಿಕ್ಯಗಿರಿಯ ಮಹಾಮಂದಿರದಲ್ಲಿ ಅಂತ್ಯಕ್ರಿಯೆ ನಡೆಯುತ್ತೆ. ಸಕಲ ಸರ್ಕಾರಿ ಗೌರವದೊಂದಿಗೆ ಮಾತೆ ಮಾಣಿಕೇಶ್ವರಿ ಅಂತ್ಯಕ್ರಿಯೆಯನ್ನ ನೆರವೇರಿಸಲಾಗುತ್ತೆ. ಈಗಾಗಲೇ ಅಂತಿಮ ದರ್ಶನವನ್ನ ಮೊನ್ನೆಯಿಂದಲೂ ಕೂಡ ಪಡಿತಾ ಇದ್ದಾರೆ ಭಕ್ತರು. ಅಶ್ರು ತರ್ಪಣವನ್ನ ಸಲ್ಲಿಸಿದ್ದಾರೆ ಭಕ್ತರು. ಈ ಒಂದು ಸಂದರ್ಭದಲ್ಲಿ ಸಾಕಷ್ಟು ಭಕ್ತರು ಬರ್ತಾ ಇರೋದು, ಇನ್ನೂ ಕೂಡ ಅವರ ಕುಟುಂಬಸ್ಥರಿಗೂ ಕೂಡ ಅವಕಾಶ ಸಿಗ್ಲಿಲ್ಲ ಅಂತ ಹೇಳಿ ಅವರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಕೆಲವೇ ಕ್ಷಣಗಳಲ್ಲಿ ಈಗ ಮಾತೆ ಮಾಣಿಕೇಶ್ವರಿ ಅಂತ್ಯ ಸಂಸ್ಕಾರ ನೆರವೇರಲಿದೆ. ಇನ್ನು ಕೆಲವೇ ಹೊತ್ತಿನಲ್ಲಿ ಅಂತ್ಯಕ್ರಿಯೆ ನೆರವೇರಲಿರುವಂತಹ ಹಿನ್ನೆಲೆಯಲ್ಲಿ ಮಾತೆ ಅಂತ್ಯಕ್ರಿಯೆಗೆ ಸಿಎಂ ಗೈರಾಗಿದ್ದಕ್ಕಾಗಿ ಭಕ್ತರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸಿಎಂ ಯಡಿಯೂರಪ್ಪ ಅವರ ಗೈರಿಗೆ ಭಕ್ತರು ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಅಂತ್ಯಕ್ರಿಯೆ ಈಗಾಗಲೇ ನೆರವೇರಿದೆ. ಅಂತ್ಯಕ್ರಿಯೆಗೆ ಸಿಎಂ ಬಿಎಸ್ ಯಡಿಯೂರಪ್ಪ ಅವರು ಬಂದಿಲ್ಲ ಅಂತ ಹೇಳಿ ಈಗ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸಿಎಂ ಭಕ್ತರ ಮನಸ್ಸಿಗೆ ಘಾಸಿಯನ್ನ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಸಿಎಂ ಯಡಿಯೂರಪ್ಪ ಅವರು ಹಲವು ಬಾರಿ ಮಾತೆಯ ದರ್ಶನವನ್ನ ಪಡೆದಿದ್ರು. ಇಲ್ಲಿಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಬಂದಿಲ್ಲ, ಸಿಎಂ ಬಂದಿಲ್ಲ ಅಂತ ಹೇಳಿ ಮಾತೆಯ ಭಕ್ತರು ಕಣ್ಣೀರನ್ನ ಹಾಕಿದ್ದಾರೆ. ಬಿಎಸ್ ಯಡಿಯೂರಪ್ಪ ಅವರು ಆಗಮಿಸಬೇಕಾಗಿತ್ತು ಅವರ ಅಂತ್ಯಕ್ರಿಯೆಗೆ ಅಂತ ಹೇಳಿ ಭಕ್ತರು ತಮ್ಮ ನೋವನ್ನ ತೋಡ್ಕೊಂಡಿದ್ದಾರೆ. ಮಾತೆಯ ಅಂತ್ಯಕ್ರಿಯೆ ಈಗಾಗಲೇ ನೆರವೇರಿದೆ. ಬರಬೇಕಾಗಿತ್ತು, ಯಾಕೋ ಬರಲಿಲ್ಲ. ಇನ್ನೂ ಹೆಚ್ಚಿನ ರೀತಿಯಿಂದ ಈ ಒಂದು ಗುಡ್ಡಕ್ಕೆ ಹೆಚ್ಚಿನ ಒಂದು ಅನುದಾನವನ್ನು ಕೊಟ್ಟು ಇದನ್ನು ಬೆಳೆಸ್ತಕ್ಕಂಥ ರೀತಿಯಲ್ಲಿ ಉಳಿಸ್ತಕ್ಕಂಥ ರೀತಿಯಲ್ಲಿ ಆಗಬೇಕಾಗಿತ್ತು. ನಿನ್ನೆ ನಮಗೇನಪ್ಪ ಅಂದ್ರೆ ಸಂದೇಶ ಬಂದಿತ್ತು ಮುಖ್ಯಮಂತ್ರಿಗಳು ಬರ್ತಾರಂತೇಳಿ. ಬರಲಾರ್ದಕ್ಕೆ ನಮಗೆಲ್ಲರೂ ಮನಸ್ಸಿಗೆ ನೋವಾಗಿದೆ.
ಯಾಕಂದರೆ ಇಡೀ ಕರ್ನಾಟಕ ರಾಜ್ಯದ ಭಾರತ ದೇಶದ ಇತಿಹಾಸದಲ್ಲಿ ವಿಜ್ಞಾನಕ್ಕೆ ಚಾಲೆಂಜ್ ಮಾಡಿರ್ತಕ್ಕಂಥ ಮಹಾಯೋಗಿನಿ. ಇಂಥ ಯೋಗಿನಿ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಬೇಕಾಗಿತ್ತು. ಆದರೂ ಅವರ ಪ್ರತಿನಿಧಿಯಾಗಿ ಚವ್ಹಾಣ್ ಅವರು ಬಂದಿದ್ದಾರೆ. ಜನನೂ ಕೂಡ ಸಾಕಷ್ಟು ಜನ, ಇಷ್ಟೊಂದು ಲಕ್ಷಾವಧಿ ಜನ. ನಾವು ಇವತ್ತು ಭಾಳ ದುಃಖದಿಂದ ಈ ಮಾತನ್ನು ಹೇಳ್ತೇವೆ. ಇವತ್ತು ಅಮ್ಮವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ನಾವೆಲ್ಲ ಪ್ರಾರ್ಥನೆ. ಪಾಕ್ ಪರ ಘೋಷಣೆ ಕೂಗಿದ್ದವರಿಗೆ ಜೈಲೇ ಗತಿಯಾಗಿದೆ. ಕಾಶ್ಮೀರಿ ವಿದ್ಯಾರ್ಥಿಗಳ ಜಾಮೀನನ್ನ ತಿರಸ್ಕಾರ ಮಾಡಿದೆ ಕೋರ್ಟ್. ಹುಬ್ಬಳ್ಳಿಯ 5ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ಕೋರ್ಟ್ ಈ ಒಂದು ಆದೇಶವನ್ನ ಕೊಟ್ಟಿದ್ದು, ಪಾಕ್ ಪರ ಘೋಷಣೆ ಕೂಗಿದ್ದವರಿಗೆ ಈಗ ಜೈಲೇ ಗತಿಯಾಗಿದೆ. ಪಾಕ್ ಪರ ಘೋಷಣೆಯನ್ನ ಕೂಡಿ ಹಲವು ದಿನಗಳಿಂದಲೂ ಕೂಡ ಜೈಲು ಪಾಲಾಗಿದ್ದ ಕಾಶ್ಮೀರಿ ವಿದ್ಯಾರ್ಥಿಗಳ ಜಾಮೀನು ಅರ್ಜಿಯನ್ನ ಕೋರ್ಟ್ ತಿರಸ್ಕಾರ ಮಾಡಿದೆ. ಹುಬ್ಬಳ್ಳಿಯ 5ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ಕೋರ್ಟ್ ಈ ಆದೇಶವನ್ನಿದ್ದು, ಪಾಕಿಸ್ತಾನ ಪರ ವಿದ್ಯಾರ್ಥಿಗಳು ಘೋಷಣೆಯನ್ನ ಕೂಗಿದ್ದಾರೆ. ಹಿಂಡಲಗ ಜೈಲನ್ನ ಸೇರಿದ್ದಾರೆ. ಆಮೀರ್, ತಾಲಿಬ್ ಮತ್ತು ಬಾಸಿತ್ 3 ವಿದ್ಯಾರ್ಥಿಗಳಿಗೂ ಕೂಡ ಹಿಂಡಲಗ ಜೈಲೇ ಫಿಕ್ಸ್ ಆಗಿದೆ. ಪಾಕ್ ಪರ ಘೋಷಣೆಗಳನ್ನ ಕೂಗಿ ಜೈಲು ಪಾಲಾಗಿರುವಂತಹ 3 ಕಾಶ್ಮೀರಿ ವಿದ್ಯಾರ್ಥಿಗಳಿಗೂ ಕೂಡ ಮತ್ತೆ ಜೈಲೇ ಫಿಕ್ಸ್ ಆಗಿದೆ. ವಿದ್ಯಾರ್ಥಿಗಳ ಜಾಮೀನನ್ನ ಕೋರ್ಟ್ ತಿರಸ್ಕಾರ ಮಾಡಿದೆ. ಈ ಮೂಲಕ ಮತ್ತೆ ಜೈಲು ಪಾಲಾಗಿದ್ದಾರೆ ಈ 3 ವಿದ್ಯಾರ್ಥಿಗಳು. ಪಾಕ್ ಪರ ಘೋಷಣೆಯನ್ನ ಕೂಗಿ ಜೈಲು ಪಾಲಾಗಿದ್ದಂತಹ ವಿದ್ಯಾರ್ಥಿಗಳ ಜಾಮೀನನ್ನ ಕೋರ್ಟ್ ತಿರಸ್ಕಾರ ಮಾಡಿದೆ. ಇನ್ನು ಈಗಾಗಲೇ ಸಾಕಷ್ಟು ದಿನಗಳಿಂದಲೂ ಕೂಡ ಈ ಒಂದು ಜಾಮೀನು ಅರ್ಜಿಯ ವಿಚಾರಣೆಗೆ ಸಂಬಂಧಪಟ್ಟ ಹಾಗೆ ಬೆಂಗಳೂರಿನಿಂದ ವಕೀಲರು ಅಲ್ಲಿಗೆ ಹೋಗಿ ಜಾಮೀನು ಅರ್ಜಿಯನ್ನ ನೀಡಿದ್ರು. ಜಾಮೀನು ಅರ್ಜಿ ಸಲ್ಲಿಕೆ ಮಾಡುವಂತಹ ಸಂದರ್ಭದಲ್ಲಿ ಹುಬ್ಬಳ್ಳಿ, ಧಾರವಾಡ ವಕೀಲರು ಅದನ್ನು ಬಹಿಷ್ಕಾರ ಮಾಡಿದ್ರು. ಯಾವುದೇ ಕಾರಣಕ್ಕೂ ಇವರಿಗೆ ಯಾರು ಕೂಡ ವಕೀಲಿಕೆ ಮಾಡಬಾರದು ಅನ್ನುವಂತಹ ಪ್ರತಿಭಟನೆಯನ್ನು ಕೂಡ ಮಾಡಿದ್ದನ್ನ ನಾವು ಗಮನಿಸಬಹುದು. ಇನ್ನಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಇದು ರಸ್ತೆ ಗುಂಡಿ ಎಲ್ಲ ಯಮಕೂಪ, ನೈಸ್ ಆಗಿದೆ ಅಂತ ಹೋದ್ರೆ ದೇವ್ರೇ ಗತಿ. ಜನ ಓಡಾಡೋ ಜಾಗದಲ್ಲೇ ಸಾವಿಗೆ ದಾರಿ. ಇದು ಎಲ್ಲಿ ಏನು ಅನ್ನೋದನ್ನ ನಾವು ಹೇಳ್ತಾ ಹೋಗ್ತೀವಿ. ರಸ್ತೆ ಗುಂಡಿ ಎಲ್ಲ ಯಮಕೂಪವೇ ಇದು. ನೈಸ್ ಆಗಿದೆ ಅಂತ ಏನಾದ್ರೂ ನೀವು ಹೋದ್ರಿ ಅನ್ಕೊಳ್ಳಿ, ನಿಮ್ಮನ್ನ ದೇವ್ರೇ ಕಾಪಾಡಬೇಕಾಗತ್ತೆ. ಯಾಕಂದ್ರೆ ಜನ ಓಡಾಡೋ ಜಾಗದಲ್ಲೇ ಸಾವಿಗೆ ರಹದಾರಿಯನ್ನ ಮಾಡಲಾಗಿದೆ. ಇದು ಬಿಬಿಎಂಪಿ ಎಂಜಿನಿಯರ್ಗಳ ಎಡವಟ್ಟಿನ ಕತೆ. ಇದು ನಡು ರೋಡಲ್ಲೇ ಬೋರ್ವೆಲ್ ಅನ್ನ ಕೊರೆದಿದ್ದಾರೆ. ಬೆಂಗಳೂರಿನ ಬನಶಂಕರಿಯಲ್ಲಿದೆ ಯಮಕೂಪ. ಕುವೆಂಪು ಪಾರ್ಕ್ ಎದುರಲ್ಲೇ ಬೋರ್ವೆಲ್ ಅನ್ನ ಕೊರೆಯಲಾಗಿದ್ದು, ನಡು ರೋಡಲ್ಲೇ ಬೋರ್ವೆಲ್ ಅನ್ನ ಕೊರೆದಿದ್ದು ಬೆಂಗಳೂರಿನ ಬನಶಂಕರಿಯಲ್ಲಿದೆ ಈ ಮೃತ್ಯು ಕೂಪ. ಸರಿಯಾಗಿ ಮುಚ್ಚದೆ ತೇಪೆಯನ್ನ ಹಾಕಿದ್ದಾರೆ ಎಂಜಿನಿಯರ್. ದಿನೇ ದಿನೇ ಬೋರ್ವೆಲ್ ಜಾಗ ಕುಸಿತಾ ಇದೆ. ಹೆಚ್ಚು ಕಡಿಮೆ ಆದ್ರೆ ಜವಾಬ್ದಾರಿಯನ್ನ ಬಿಬಿಎಂಪಿ ಹೊತ್ತುಕೊಳ್ಳುತ್ತಾ ಅಥವಾ ಎಂಜಿನಿಯರ್ಗಳು ಇದರ ಜವಾಬ್ದಾರಿಯನ್ನ ತೆಗೆದುಕೊಳ್ತಾರಾ ಅನ್ನೋದು ಈಗಿರುವ ಪ್ರಶ್ನೆ. ಯಾಕಂದ್ರೆ ಪಾರ್ಕ್ಗೆ ಬರೋರಷ್ಟೇ ಅಲ್ಲ, ಮನೆ ಮಂದಿಗೂ ಕೂಡ ಅಲ್ಲಿ ಸಂಕಷ್ಟ ಎದುರಾಗಿದೆ. ಯಾವಾಗ ಕುಸಿದು ಬೀಳುತ್ತೋ ಅನ್ನುವಂತಹ ಭಯ, ಆತಂಕದಲ್ಲೇ ದಿನ ದೂಡಬೇಕಾಗಿದೆ. ಬಿಬಿಎಂಪಿ ಎಡವಟ್ಟಿಗೆ ಜನ ಶಾಪ ಹಾಕ್ತಿದ್ದಾರೆ. ಈಗಾದ್ರೂ ಬಿಬಿಎಂಪಿ ಎಚ್ಚೆತ್ತುಕೊಳ್ಳುತ್ತಾ ಇಂಜಿನಿಯರ್ಗಳು ಯಾವ ರೀತಿಯಂತ ಕೆಲಸವನ್ನ ಮಾಡಬೇಕು ಅನ್ನೋದನ್ನ ಗಮನದಲ್ಲಿಟ್ಕೊಂಡು ಮಾಡಿದ್ರೆ ಇಂತಹ ಕೆಲಸಗಳು ಆಗ್ತಾ ಇಲ್ಲ. ನೀವು ನೋಡ್ತಾ ಇದ್ದೀರಾ ಪ್ರತಿನಿತ್ಯ ಈಗ ಈ ಒಂದು ಬೋರ್ವೆಲ್ ಅನ್ನ ಕರೆಸಿರೋದು ಅಲ್ಲಿ ಯಾವ ರೀತಿಗೆ ಕುಸಿತಾ ಇದೆ ಅನ್ನೋದನ್ನ ಗಮನಿಸಬಹುದು. ಏನಾದ್ರೂ ಒಂದಷ್ಟು ಹೆಚ್ಚು ಕಡಿಮೆ ಆದ್ರೆ ಇದರ ಜವಾಬ್ದಾರಿ ಯಾರು ತೆಗೆದುಕೊಳ್ತಾರೆ? ದಿನೇ ದಿನೇ ಈ ಒಂದು ಬೋರ್ವೆಲ್ ಜಾಗ ಕುಸಿತಾ ಇರೋದನ್ನ ನೀವು ಗಮನಿಸಬಹುದು. ಇದು ಬನಶಂಕರಿಯ ಕಡೆಯಲ್ಲಿ ಆಗಿರುವಂತಹ ಒಂದು ಘಟನೆ. ಅಧಿಕಾರಿಗಳ ಎಡವಟ್ಟಿಗೆ ಈಗ ಜನ ಹಿಡಿಶಾಪವನ್ನ ಹಾಕ್ತಾ ಇದ್ದಾರೆ. ರಸ್ತೆ ಅಲ್ಲ, ಇದು ಯಮಕೂಪವಾಗಿ ಅಲ್ಲಿ ಪರಿಣಮಿಸ್ತಾ ಇರೋದನ್ನ ಗಮನಿಸಬಹುದು. ಬಿಬಿಎಂಪಿ ಎಂಜಿನಿಯರ್ಗಳು ಮಾಡಿರುವಂತಹ ಎಡವಟ್ಟಿದು. ಹಂಗೆ ಬಿಟ್ಬಿಡ್ತಿದ್ರು. ಇಲ್ಲೆಲ್ಲ ಹಂಸೆಲ್ಲ ಇರ್ತಿತ್ತು. ಆ್ಯಕ್ಚುಲಿ ಇವಾಗ ನಾನು ನಿಂತ್ಕೊಂಡು ಕೆಲಸ ಮಾಡಿಸಿದ್ದೀನಿ. BBMP ಅವರು ನನಗೆ ವೇಜ್ ಕೊಡಬೇಕು, ಒಂದಿನದ ವೇಜ್ ನನಗೆ ಕೊಡಬೇಕು. ಯಾಕಂದರೆ ನಾನು ಸೂಪರ್ವೈಸ್ ಮಾಡಿದ್ದೀನಿ ಅದನ್ನು. ಆಮೇಲೆ ಏನು ಅಂದರೆ ಅದನ್ನು ಮುಚ್ಚಿದ್ದಾರೆ. ಈಗಿನ್ನೂ ಅಲ್ಲಿಂದೇನೋ ಎಲೆಕ್ಟ್ರಿಸಿಟಿ ತೊಗೋತಾರಂತೆ. ಅದು ತೊಗೊಂಡು ಹೋಗೋವ್ರಿಗೂ ಅದೇನೋ ಗೊತ್ತಿಲ್ಲ. ನಾನು ಅದಕ್ಕೆ ಮನೆಯಲ್ಲೇ ಕೂತಿದ್ದೀನಿ, ಅದು ಯಾವಾಗ ಅದನ್ನು ಕಂಪ್ಲೀಟ್ ಮಾಡ್ತಾರೆ ಅಂತ. ಕಲ್ಲು ಹಾಕಬೇಕಾಗಿತ್ತು. ಅವ್ರು ನೆನ್ನೆನೋ ಮಾಡಿ ಗುಡ್ಡೆ ಕಟ್ಟಿದ್ರು. ಅದು ಇವತ್ತಿಗಾಗಲೇ ಅದಷ್ಟು ಒಳಗಡೆ ಹೋಗಿದೆ. ಇನ್ನು ಮತ್ತೆ ನಾನು ಏನಾಗಿದೆ ಕರೆಸ್ತೀನಿ, ನಾನು ಬಿಡಲ್ಲ ಅವ್ರನ್ನ. ಅದು ಯಾರು ಇಂಜಿನಿಯರು, ಅವರು ಡ್ಯೂಟಿ ತಾನೇ ಬಂದು ನೋಡ್ಕೊಂಡು ಹೋಗಬೇಕಾಗಿರೋದು. ಕರೆಸಿ ಅದಕ್ಕೆ ಕಲ್ಲಾಕಿಡಿ, ಅದನ್ನು ಲೆವೆಲ್ ಮಾಡಿ. ನೀವು ಹಳ್ಳ ಹೋದರೆ ಯಾರ್ದಾದ್ರು ಕಾಲು ಹೋದರೆ ಏನಾಗುತ್ತೆ? ಮುರಿಯತ್ತೋ ಇಲ್ವೋ? ಅದು ಕಾಮನ್ ಸೆನ್ಸಿಂದ ಮಾಡ್ತಾ ಇಲ್ಲ.
ನೋಡಿದ್ರಲ್ಲ, ಕಲ್ಪನಾ ನಾಗನಾಥನ್ ಅವರು ನಾನು ಇದನ್ನ ಸೂಪರ್ವೈಸ್ ಮಾಡ್ತಾ ಇದ್ದೀನಿ, ಇಲ್ಲೇ ನಾನು ಕುತ್ಕೊಂಡು ನೋಡ್ತಾ ಇದ್ದೀನಿ, ಯಾಕಂದ್ರೆ ಯಾರಿಗಾದ್ರೂ ಅನಾಹುತ ಆಗತ್ತೆ ಅನ್ನುವಂತಹ ವಿಚಾರವನ್ನ ಹೇಳ್ತಾರೆ. ಸ್ಥಳೀಯರಾಗಿ ಸಾಕಷ್ಟು ಜವಾಬ್ದಾರಿಯನ್ನು ವಹಿಸಿಕೊಳ್ತಿದ್ದಾರೆ. ನಿಜವಾಗ್ಲೂ ಕೂಡ ಎಂಜಿನಿಯರ್ಗಳಾಗಿರುವುದು ಬಿಬಿಎಂಪಿ ಆಗಿದ್ರೆ ಏನ್ ಮಾಡ್ತಾ ಇದೆ? ಕಾಟಾಚಾರಕ್ಕೆ ಬೋರ್ವೆಲ್ ಕೊರಿಸೋದು, ಕಾಟಾಚಾರಕ್ಕೆ ತೇಪೆ ಹಚ್ಚಿ ಹೋಗೋದೇ ಇವರ ಕೆಲಸನ. ಹೆಚ್ಚು ಕಡಿಮೆ ಆದ್ರೆ ಅದೇ ಬಿಬಿಎಂಪಿ ಜವಾಬ್ದಾರಿ ತೆಗೆದುಕೊಳ್ಳಕ್ಕೆ ಹಿಂದೆ ಮುಂದೆ ನೋಡುತ್ತೆ. ಮಾಡುವ ಕೆಲಸವನ್ನ ಸರಿಯಾಗಿ ಮಾಡದೇ ಇದ್ರೆ ಅನಾಹುತಗಳಿಗೆ ದಾರಿ ಆಗುತ್ತೆ ಅಂತ ಗೊತ್ತಿದ್ರು ಕೂಡ ಇಂತಹ ಘಟನೆಗಳು ಮತ್ತೆ ಮತ್ತೆ ಮರುಕಳಿಸ್ತಾ ಇದೆ. ಇದು ಬನಶಂಕರಿಯಲ್ಲಿ ನಡೆದಿರುವಂತಹ ಒಂದು ಘಟನೆ ನೀವು ಗಮನಿಸಬಹುದು. ಸಾರ್ವಜನಿಕರೇ ಈಗ ಬಿಬಿಎಂಪಿಗೆ ಹಲವು ಬಾರಿ ಫೋನ್ ಮಾಡಿ ಈ ತರ ಆಗಿದೆ ಅಂತ ಹೇಳಿದ್ರು ಕೂಡ ತಲೆನೇ ಕೆಡಿಸಿಕೊಳ್ತಾ ಇಲ್ಲ. ಇಂಜಿನಿಯರ್ ಬರೋವರೆಗೂ ನಾವು ಬಿಡಲ್ಲ ಅಂತ ಹೇಳಿದ್ದಾರೆ ಸಾರ್ವಜನಿಕರು. ಸರ್ಕಾರಿ ಜಮೀನನ್ನ ಮಾರಿ ಸಿಕ್ಕಿಬಿದ್ದಿದ್ದಾರೆ ಅಧಿಕಾರಿಗಳು. 400 ಕೋಟಿ ಮೌಲ್ಯದ ಜಮೀನನ್ನ ಮಾರಾಟ ಮಾಡಿದ್ದಾರೆ. ಕೇವಲ 40 ಕೋಟಿಗೆ 10.23 ಎಕರೆ ಜಮೀನನ್ನ ಮಾರಾಟ ಮಾಡಿದ್ದು. ಇದು 400 ಕೋಟಿ ರೂಪಾಯಿ ಮೌಲ್ಯದ ಜಮೀನು. ಇದನ್ನ 40 ಕೋಟಿಗೆ ಮಾರಾಟ ಮಾಡಿದ್ದಾರೆ. 40 ಕೋಟಿಗೆ 10.23 ಎಕರೆ ಜಾಗವನ್ನ ಮಾರಾಟ ಮಾಡಿದ್ದಾರೆ. ಸರ್ಕಾರಿ ಅಧಿಕಾರಿಗಳು ನಡೆಸಿರುವಂತಹ ಗೋಲ್ಮಾಲ್ ಇದು. ಸರ್ಕಾರಿ ಅಧಿಕಾರಿಗಳಿಂದ ನಡೆದಿದೆ. ಪಹಣಿಯಲ್ಲಿ ಸರ್ಕಾರಿ ಗೋಮಾಳ ಅಂತ ಹೇಳಿ ನಮೂದಾಗಿದೆ. ಗೋಮಾಳ ಅಂದಿದ್ರು ಕೂಡ ನೋಂದಣಿಯನ್ನ ರಿಜಿಸ್ಟ್ರಾರ್ ಮಾಡಿಸಿದ್ದಾರೆ. ಹಾಗಾಗಿ ಸರ್ಕಾರಿ ಅಧಿಕಾರಿಗಳು ಯಾವ ರೀತಿಯಾಗಿ ಗೋಲ್ಮಾಲ್ ಮಾಡಿದ್ದಾರೆ ಅನ್ನೋದನ್ನು ನೀವು ಗಮನಿಸಬಹುದು. ಚೊಕ್ಕನಹಳ್ಳಿಯ ಸರ್ವೆ ನಂಬರ್ 75/4 ಅಲ್ಲಿ 21.19 ಎಕರೆ ಜಮೀನಿದೆ. ಈ 21.19 ಎಕರೆಯಲ್ಲಿ 10.23 ಎಕರೆ ಜಮೀನನ್ನ ಮಾರಾಟ ಮಾಡಿದ್ದಾರೆ. ಬೆಂಗಳೂರಿನ ಉತ್ತರ ಯಲಹಂಕ ತಾಲೂಕಿನ ಗ್ರಾಮದಲ್ಲಿ ಈ ಒಂದು ವಿಚಾರ ನಡೆದಿರೋದು. ಸೇಲ್ ಡೀಡ್ ನೋಂದಣಿ ಮಾಡಿ ಯಾಮಾರಿಸೋದಕ್ಕೆ ಇಲ್ಲಿ ಅಧಿಕಾರಿಗಳೇ ಪ್ರಯತ್ನ ಪಟ್ಟಿದ್ದಾರೆ. ಖಾತೆ ಮಾಡಿಸೋದಕ್ಕೆ ಬಂದಾಗ ಈ ಗೋಲ್ಮಾಲ್ ಬೆಳಕಿಗೆ ಬಂದಿದೆ. ತಕ್ಷಣವೇ ಎಚ್ಚೆತ್ತ ಕಂದಾಯ ಇಲಾಖೆ ಅಧಿಕಾರಿಗಳು ಆ ಸಂದರ್ಭದಲ್ಲಿ ನೋಡಿದ್ದಾರೆ. 8 ಮಂದಿಯ ವಿರುದ್ಧ ಸಂಪಿಗೆಹಳ್ಳಿ ಠಾಣೆಗೆ ದೂರನ್ನ ಕೊಡ್ತಾರೆ. ಸಹಾಯಕ ರಿಜಿಸ್ಟ್ರಾರ್ ಸೇರಿದಂತೆ ಈ ಸಂದರ್ಭದಲ್ಲಿ 8 ಮಂದಿ ಎಸ್ಕೇಪ್ ಆಗ್ತಾರೆ. ತಲೆಮೆರೆಸಿಕೊಂಡಂತಹ ಆರೋಪಿಗಳ ಪತ್ತೆಗೆ 2 ತಂಡಗಳನ್ನ ಈಗಾಗಲೇ ಮಾಡಲಾಗಿದೆ. ತನಿಖಾ ತಂಡವನ್ನ ಮಾಡಲಾಗಿದ್ದು ಆರೋಪಿಗಳು ಎಸ್ಕೇಪ್ ಆಗಿದ್ದಾರೆ. ಸರ್ಕಾರಿ ಅಧಿಕಾರಿಗಳೇ ಈ ರೀತಿಯಾಗಿ ಗೋಲ್ಮಾಲ್ ಅನ್ನ ಮಾಡ್ತಾ ಇರುವಂತಹ ಘಟನೆಯನ್ನ ನೀವು ಗಮನಿಸಬಹುದು. 40 ಕೋಟಿಗೆ 400 ಕೋಟಿ ರೂಪಾಯಿ ಮೌಲ್ಯದ ಜಾಗವನ್ನ ಕೇವಲ 40 ಕೋಟಿಗೆ ಮಾರಾಟ ಮಾಡೋದಕ್ಕೆ ಪ್ರಯತ್ನವನ್ನ ಪಟ್ಟಿದ್ದಾರೆ. 10.23 ಎಕರೆ ಜಾಗವನ್ನ ಅಧಿಕಾರಿಗಳ ಗಮನಕ್ಕೆ ಬರುತ್ತೆ. ತಕ್ಷಣವೇ 2 ತಂಡವನ್ನ ಮಾಡ್ತಾರೆ. ರಿಜಿಸ್ಟರ್ ಮಾಡ್ಕೊಳ್ಳೋದಕ್ಕೆ ಬಂದಂತಹ ಸಂದರ್ಭದಲ್ಲಿ ಸೇಲ್ ಡೀಡ್ ನೋಂದಣಿ ಮಾಡಿಸೋದಕ್ಕೆ ಯಾಮಾರಿಸೋದಕ್ಕೆ ಪ್ರಯತ್ನವನ್ನ ಮಾಡ್ತಾರೆ. ಖಾತೆ ಮಾಡಿಸೋದಕ್ಕೆ ಬಂದಂತಹ ಸಂದರ್ಭದಲ್ಲಿ ಗೋಲ್ಮಾಲ್ ಬೆಳಕಿಗೆ ಬರುತ್ತೆ. ಆ ಸಂದರ್ಭದಲ್ಲಿ ತಕ್ಷಣವೇ ಕಂದಾಯ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾರೆ. 8 ಮಂದಿ ವಿರುದ್ಧ ಆಲ್ರೆಡಿ ಸಂಪಿಗೆಹಳ್ಳಿ ಠಾಣೆಗೆ ದೂರನ್ನ ಕೂಡ ನೀಡಲಾಗಿದೆ. ಸಹಾಯಕ ರಿಜಿಸ್ಟ್ರಾರ್ ಸೇರಿದಂತೆ 8 ಮಂದಿ ಆಲ್ರೆಡಿ ತಪ್ಪಿಸಿಕೊಂಡಿದ್ದಾರೆ. ಈ ಎಸ್ಕೇಪ್ ಆದಂತಹ ಆರೋಪಿಗಳ ಪತ್ತೆಗೆ ಈಗ 2 ತಂಡಗಳನ್ನ ರಚನೆ ಮಾಡಲಾಗಿದೆ. ಯಲಹಂಕದಲ್ಲಿ ಯಾವ ರೀತಿಯಾಗಿ ಸರ್ಕಾರಿ ಜಮೀನನ್ನೇ ಮಾರಾಟ ಮಾಡೋದಕ್ಕೆ ಪ್ರಯತ್ನವನ್ನ ಮಾಡಲಾಗಿದೆ ಅಂತ ನೀವು ಗಮನಿಸಬಹುದು. ಆ ಒಂದು ಕಾಪಿಯಲ್ಲಿ ಕೂಡ ನೀವು ನೋಡಬಹುದು. ಅಧಿಕಾರಿಗಳ ವಿರುದ್ಧ ಈ ಹಿನ್ನೆಲೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ. 8 ಮಂದಿಯ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಈಗಾಗಲೇ ಅವರು ಎಸ್ಕೇಪ್ ಆಗಿದ್ದಾರೆ. ಅವರನ್ನ ಹುಡುಕುವಂತ ಪ್ರಯತ್ನ ಮಾಡಲಾಗ್ತಿದೆ. 2 ತಂಡಗಳನ್ನು ಇದಕ್ಕೋಸ್ಕರ ರಚನೆ ಮಾಡಲಾಗಿದೆ. ಗೋಮಾಳ ಜಮೀನು ಅಂತ ಗೊತ್ತಿದ್ರು ಈ ರೀತಿಯಾಗಿ ಅಧಿಕಾರಿಗಳು ಗೋಲ್ಮಾಲ್ ಮಾಡೋದಕ್ಕೆ ಅಲ್ಲಿ ಹೊರಟಿದ್ದಾರೆ. 400 ಕೋಟಿ ರೂಪಾಯಿ ಮೌಲ್ಯದ ಜಾಗ ಅದು. ಅಷ್ಟು ಈಸಿಯಾಗಿ 40 ಕೋಟಿಗೆ ಮಾರಾಟ ಮಾಡೋದಕ್ಕೆ ಪ್ರಯತ್ನವನ್ನ ಮಾಡಿದ್ದಾರೆ. 10 ಎಕರೆ ಜಾಗವನ್ನ ಈ ರೀತಿಯಾಗಿ ಬೇರೆಯವರಿಗೆ ಪಂಗನಾಮ ಹಾಕುವಂತ ಪ್ರಯತ್ನ ಮಾಡಿದ್ದಾರೆ. ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ನವೀನ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ನವೀನ್, ಈಗ ಸರ್ಕಾರಿ ಅಧಿಕಾರಿಗಳೇ ಈ ರೀತಿಯಾಗಿ ಗೋಲ್ಮಾಲ್ ಮಾಡೋದಕ್ಕೆ ಹೋಗಿದ್ದಾರೆ, ಸಿಕ್ಕಿ ಬಿದ್ದಿದ್ದಾರೆ ಕೂಡ. ಹೇಗ್ ಗೊತ್ತಾಯ್ತು ಇದು ಅಧಿಕಾರಿಗಳಿಗೆ? ಯಾರ್ಯಾರು ಅವರನ್ನ ಹುಡುಕುವಂತ ಪ್ರಯತ್ನ ಆಗ್ತಾ ಇದೆಯಾ, ಹೇಗೆ? ಎಸ್, ಏನಂತಂದ್ರೆ ಈ ಸರ್ಕಾರಿ ಜಮೀನನ್ನ ಮಾರಾಟ ಮಾಡಕ್ಕೆ ಯತ್ನ ನಡೆದಿರುವಂತಹ ಒಂದು ಘಟನೆ ಯಲಹಂಕ ತಾಲೂಕು ಚೊಕ್ಕನಹಳ್ಳಿ ಭಾಗದಲ್ಲಿ ನಡೆದಿರುವಂತದ್ದು. ಸೊ ಈ ಯಲಹಂಕ ಭಾಗದಲ್ಲಿರುವಂತಹ ಒಂದು ಸರ್ವೆ ನಂಬರ್ 74/5/4 ಒಳಗಡೆ ಒಂದು 21.19 ಎಕರೆ ಜಮೀನಿಗೆ ಸಂಬಂಧಪಟ್ಟಂತೆ 10.23 ಎಕರೆ ಜಮೀನನ್ನ
ರಿಜಿಸ್ಟ್ರಾರ್ ಸೇರಿ ಒಬ್ಬ FTA ರೇಂಜ್ನ ಅಧಿಕಾರಿ ಮತ್ತೆ ಒಂದಷ್ಟು ಜನ ಭೂಮಾಫಿಯಾದ ಒಂದಷ್ಟು ಜನ ಸೇರಿ ಒಂದು ಮಾರಾಟ ಮಾಡೋದಕ್ಕೆ ಪ್ರಯತ್ನ ಪಟ್ಟಿರುವಂತದ್ದು. ಅದೇ ನಿಟ್ಟಿನಲ್ಲಿ ಮಾರಾಟ ಮಾಡಬೇಕಾದಂತೆ ಒಂದು ನಿಟ್ಟಿನಲ್ಲಿ ಅವರು ಒಂದು ರಿಜಿಸ್ಟರ್ ಸಹ ಮಾಡಿರ್ತಾರೆ, ಒಂದು ಕ್ರಯ ಮಾಡಿ ಅದನ್ನ ಪೇಪರ್ನ ಕೊಟ್ಟಿರ್ತಾರೆ ರಿಜಿಸ್ಟ್ರಾರ್ ಅಲ್ಲಿ. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅದು ಒಂದು ಖಾತೆಯನ್ನ ಹಾಕ್ಬೇಕಾದಂತ ಒಂದು ಸಂದರ್ಭದಲ್ಲಿ ಖಾತೆ ಮಾಡೋದಕ್ಕೆ ಅಂತೇಳಿ ಯಲಹಂಕ ತಾಲೂಕು ಆಫೀಸ್ಗೆ ಬಂದಾಗ ತಹಸೀಲ್ದಾರ್ ರಘುಮೂರ್ತಿ ಅವರು ಅದನ್ನ ಪರಿಶೀಲನೆ ಮಾಡಿರುವಂತದ್ದು. ಪರಿಶೀಲನೆ ಮಾಡಿದಾಗ ಇದು ಸರ್ಕಾರಿ ಪಾಣಿ ಒಳಗಡೆ ಮತ್ತೆ ಇಂದಿನ ದಾಖಲೆಗಳ ಒಳಗಡೆ ಸರ್ಕಾರಿ ಜಮೀನು, ಸರ್ಕಾರಿ ಗೋಮಾಳ ಅಂತ ಹೇಳಿ ಕಂಡು ಬಂದಾಗ ಸೊ ಈ ಒಂದು ಖಾತೆ ಮಾಡೋದನ್ನ ತಡೆ ಹಿಡಿದು ಇದನ್ನ ಒಂದು ಇನ್ವೆಸ್ಟಿಗೇಷನ್ ಮಾಡಿದಾಗ ಈ ಒಂದು ಸರ್ಕಾರಿ ಜಮೀನನ್ನ ಒಂದು ಅಧಿಕಾರಿಗಳು ಮತ್ತೆ ಎಲ್ಲರೂ ಸೇರಿ ಮಾರಾಟಕ್ಕೆ ಮಾಡದಿರೋದಕ್ಕೆ ಒಂದು ಪ್ರಯತ್ನ ನಡೆದಿರುವಂತದ್ದು ಒಂದು ಬೆಳಕಿಗೆ ಬಂದಿರುವಂತದ್ದು. ಓಕೆ, ಥ್ಯಾಂಕ್ ಯು ನವೀನ್ ಡೀಟೇಲ್ಸ್ಗೆ. ಇನ್ನಷ್ಟು ಸುದ್ದಿ ನೋಡೋಣ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ABC ಢಮಾರ್ ಇದು ವಿಚಿತ್ರ ಆದ್ರೂ ನಂಬಲೇಬೇಕು. ಈ ಲೆಕ್ಕ ನೋಡಿದ್ರೆ ಅಬ್ಬಬ್ಬಾ ಅಂತ ಹೇಳಲೇಬೇಕು. ವರ್ಷಕ್ಕೂ ಡಬಲ್ ತ್ರಿಬಲ್ ಆಗ್ತಾನೆ ಇದೆ. ಹಾಗಾದ್ರೆ ಯಾವ ಲೆಕ್ಕ, ಯಾವ ಕಾರಣಕ್ಕಾಗಿ ನಂಬಬೇಕು, ಏನ್ ವಿಚಾರ ಅಂತ ನಾವು ಹೇಳ್ತಾ ಹೋಗ್ತೀವಿ. ಆ ಲೆಕ್ಕವನ್ನ ನೋಡಿದ್ರೆ ನಿಜವಾಗ್ಲೂ ಶಾಕ್ ಆಗತ್ತೆ. ಯಾಕಂದ್ರೆ ಬೆಂಗಳೂರಲ್ಲಿರೋದು 3 ಲಕ್ಷಕ್ಕೂ ಹೆಚ್ಚು ನಾಯಿಗಳು. ಸಂತಾನ ಹರಣ ಚಿಕಿತ್ಸೆ ಹೊರತಾಗಿಯೂ ಕೂಡ ಬೆಂಗಳೂರಲ್ಲಿ 3 ಲಕ್ಷಕ್ಕೂ ಹೆಚ್ಚು ನಾಯಿಗಳಿದೆ. ಸಂತಾನ ಹರಣ ಚಿಕಿತ್ಸೆ ಹೊರತಾಗಿಯೂ ಸಂತತಿ ಹೆಚ್ಚಳ ಆಗ್ತಾ ಇದೆ. ಬೀದಿ ನಾಯಿಗಳು ಹೆಚ್ಚಾಗೋದಕ್ಕೆ ಹಾಗಾದ್ರೆ ಏನ್ ಕಾರಣ? ಸಂತಾನ ಹರಣ ಮಾಡದಿದ್ರೆ ಸಂತತಿ ಹೆಚ್ಚಳ ಆಗತ್ತೆ. ಅನಿಮಲ್ ವೆಲ್ಫೇರ್ ಬೋರ್ಡ್ ಆಫ್ ಇಂಡಿಯಾ ಸರ್ವೆಯನ್ನ ಮಾಡಿದೆ. ಕೊಂಚ ಯಾಮಾರಿದ್ರು ಕೂಡ ನಾಯಿಗಳದ್ದೇ ಕಾಟ ಇಲ್ಲಿ. ವರ್ಷಕ್ಕೂ ಸಂತತಿ ಹೆಚ್ಚುತ್ತಾನೆ ಹೋಗುತ್ತೆ. 6 ವರ್ಷಕ್ಕೆ ಡಬಲ್ ಆಗತ್ತೆ, ಡಬಲ್ ತ್ರಿಬಲ್. ಹೀಗೆ ABC ಕೊಟ್ಟಂತಹ ಲೆಕ್ಕಾಚಾರವನ್ನೇ ಉಲ್ಟಾ ಮಾಡ್ತಿದೆ ಈ ಲೆಕ್ಕ. ವರ್ಷಕ್ಕೂ ಸಂತತಿ ಹೆಚ್ಚಾಗ್ತಾನೆ ಹೋಗುತ್ತೆ. ಒಂದ್ ಕಡೆ ಸಂತಾನಹರಣ ಚಿಕಿತ್ಸೆ ಕೊಡದಿದ್ರು ಈಗ ನಾಯಿಗಳು ಮಾತ್ರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ABC ಕೊಟ್ಟಂತಹ ಲೆಕ್ಕಾಚಾರವನ್ನೇ ಈ ಲೆಕ್ಕ ಉಲ್ಟಾ ಮಾಡ್ತಾ ಇದೆ. ಈಗ ನಾಯಿಗಳ ಕಾಟ ಒಂದ್ ಕಡೆ ಜಾಸ್ತಿ ಆಗ್ತಾ ಇದ್ರೆ ಇನ್ನೊಂದ್ ಕಡೆ 3 ಲಕ್ಷಕ್ಕೂ ಹೆಚ್ಚು ನಾಯಿಗಳು ಬೆಂಗಳೂರಲ್ಲಿ ಇದೆ ಅಂದ್ರೆ ಯಾವ ರೀತಿಯಾಗಿ ಈಗಾಗಲೇ ನಾಯಿಗಳನ್ನ ಕಂಟ್ರೋಲ್ ಮಾಡುವಂತಹ ಸಂತಾನಹರಣ ಚಿಕಿತ್ಸೆ ಕೊಟ್ಟರೂ ಕೂಡ ಈ ರೀತಿಯಾಗಿ ನಾಯಿಗಳ ಸಂತತಿ ಹೆಚ್ಚಳ ಆಗ್ತಾ ಇದೆ ಅಂದ್ರೆ ಹಾಗಾದ್ರೆ ABCಯ ಲೆಕ್ಕಾಚಾರವನ್ನೇ ಈ ಲೆಕ್ಕ ಯಾವ ರೀತಿಯಾಗಿ ಬುಡಮೇಲು ಮಾಡಿದೆ ಅನ್ನೋದನ್ನ ಗಮನಿಸಬಹುದು. 2ನೇ ವರ್ಷ 67 ನಾಯಿಗಳ ಜನನ ಆದ್ರೆ 3ನೇ ವರ್ಷ 376 ನಾಯಿಗಳ ಜನನ ಆಗುತ್ತೆ. 1ನೇ ವರ್ಷ 12 ನಾಯಿಗಳ ಜನನ ಆಗುತ್ತೆ. ಸೊ ತ್ರಿಬಲ್ ಅಲ್ಲೇ 1:3 ಅಂತ ನಾವಿಲ್ಲಿ ಹೇಳ್ಬೇಕಾಗತ್ತೆ. ಸೊ 5ನೇ ವರ್ಷ 11,801 ನಾಯಿಗಳ ಜನನ ಆಗುತ್ತೆ. 6ನೇ ವರ್ಷ 66,088 ನಾಯಿಗಳ ಜನನ ಆದ್ರೆ 4ನೇ ವರ್ಷ 2,107 ನಾಯಿಗಳ ಜನನ ಆಗತ್ತೆ. ಸೊ ಹೀಗೆ ಲೆಕ್ಕಾಚಾರವನ್ನೇ ಬುಡಮೇಲು ಮಾಡಲಾಗ್ತಾ ಇದೆ, ಅಂದ್ರೆ ಬುಡಮೇಲು ಆಗ್ತಾ ಇದೆ ಇಲ್ಲಿ. ಆಪರೇಷನ್ ಮಿಸ್ ಆಯ್ತು. 6 years ago ಪಾಪ್ಯುಲೇಷನ್ 66,000. ಎಷ್ಟು? 66,000. ಹೌದಾ? 6 years ಅಲ್ಲಿ ನೋಡಿ, ಇದು ಅನಿಮಲ್ ವೆಲ್ಫೇರ್ ಬೋರ್ಡ್ ಆಫ್ ಇಂಡಿಯಾ ಬಂದು ಈಗ ಒಂದು ಹೆಣ್ಣು ನಾಯಿಗೆ ಓಕೆ ಅದು ಸಂತಾನ ಶಸ್ತ್ರಚಿಕಿತ್ಸೆ ಅಂದರೆ ABC ಅನಿಮಲ್ ಬರ್ತ್ ಕಂಟ್ರೋಲ್ ಮಾಡಿಲ್ಲ ಅಂದರೆ ಏನಾಗ್ತದೆ ಅಂತೇಳಿ ಅಂದರೆ ನೋಡಿ, 1 ವರ್ಷದಲ್ಲಿ ಒಂದು ಹೆಣ್ಣು ನಾಯಿ ಓಕೆ 12 ಮರಿಗಳಾಗುತ್ತೆ. ಅದೇ 2ನೇ ವರ್ಷದಲ್ಲಿ ಆ ಮರಿಗಳು ಮರಿ ಆಗುತ್ತೆ, ಅಂದರೆ 67 ನಾಯಿಗಳಾಗುತ್ತೆ. ಮತ್ತು ಅದು 3rd ಜನರೇಷನ್ನು 3ನೇ ವರ್ಷದಲ್ಲಿ 376 ನಾಯಿಗಳಾಗುತ್ತೆ. 4ನೇ ಜನರೇಷನಲ್ಲಿ 2007, 5ನೇ ಜನರೇಷನಲ್ಲಿ 11,801 ಮತ್ತು 6ನೇ ವರ್ಷ ಜನರೇಷನಲ್ಲಿ 6ನೇ ವರ್ಷಕ್ಕೆ ಏನಾಗ್ತದೆ 66,088 ನಾಯಿಗಳಾಗ್ತದೆ. ಅಂದರೆ ಇದು ಯಾಕೆ ಇದು ಅನಿಮಲ್ ವೆಲ್ಫೇರ್ ಬೋರ್ಡ್ ಆಫ್ ಇಂಡಿಯಾ ಇದವರು ಹೇಳಿದ್ದಾರೆ ಅಂದರೆ ನೋಡಿ, ಅನಿಮಲ್ ಬರ್ತ್ ಕಂಟ್ರೋಲ್ ಪ್ರೋಗ್ರಾಮ್ ಆಪ್ರೇಷನ್ನು ಹೆಣ್ಣು ನಾಯಿಗೆ ಎಷ್ಟು ಮುಖ್ಯ ಅಂತೇಳಿ ಇದರಲ್ಲಿ ಕೊಟ್ಟಿದ್ದಾರೆ. ಅದು ಆಗಲಿಲ್ಲ ಅಂದರೆ ಏನಾಗುತ್ತೆ, ನಾಯಿಗಳು ಸಂತಾನ ಜಾಸ್ತಿ ಆಗುತ್ತೆ. ಸೊ ಇದರಿಂದ ಪಾಲಿಕೆಯವರು ಏನು ಮಾಡಬೇಕು, ಓಕೆ ನಾಯಿಗಳಿಗೆ ಕಂಪಲ್ಸರಿ ಸರ್ಜರಿ ಮಾಡಲೇಬೇಕು. ಈಗ ನಾಯಿಗಳ ಸಂತಾನ ಜಾಸ್ತಿ ಎಲ್ಲೆಲ್ಲಿ ಕಾಣ್ಕೊಂಡ್ರೆ ಮೇನ್ ರೀಸನ್ ಏನಂದರೆ ಆಪ್ರೇಷನ್ ಆಗಿಲ್ಲ ಅಂತೇಳಿ. ಅದು ಒಂದು ಜನರಲ್ ಒಂದು ಫ್ಯಾಕ್ಟ್. ಅದು ಆಪ್ರೇಷನ್ ಆಗಿಲ್ಲ ಅಂದರೆ ಅದು ಮರಿ ಆಗೇ ಆಗುತ್ತೆ. ಮೇಟಿಂಗ್ ಸೀಸನ್ ಬಂದಾಗ ಅದು ಮರಿಗಳು ಹಾಕೇ ಆಗುತ್ತೆ. ಆಪರೇಷನ್ ಮಿಸ್ ಆಯ್ತು. 6 years ago ಪಾಪ್ಯುಲೇಷನ್ 66,000. ಎಷ್ಟು? 66,000. ಹೌದಾ?
6 years ಅಲ್ಲಿ ನಮ್ಮ ಅನಿಮಲ್ ವೆಲ್ಫೇರ್ ಬೋರ್ಡ್ ಆಫ್ ಇಂಡಿಯಾ ಅವರೇನೋ ಒಂದು ಇದು ಮಾಡಿದ್ದಾರೆ. ಅದೊಂದು ಪಾಪ್ಯುಲೇಷನ್ 66,000 ಆಗಿದೆ. ಓಹೋ 6 ವರ್ಷದಲ್ಲಿ 66,000 ಆಗುತ್ತಾ? ನಮ್ಮ ಅನಿಮಲ್ ವೆಲ್ಫೇರ್ ಬೋರ್ಡ್ ಆಫ್ ಇಂಡಿಯಾದೇನೆ ಚಂದ ಇದೆ ಅದು. ರಸ್ತೆ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದವನಿಗೆ ಡಿಕ್ಕಿ ಹೊಡೆದು ಎಸ್ಕೇಪ್ ಆಗಿದ್ದಾನೆ ಕಾರ್ ಚಾಲಕ. ಹಿಟ್ ಅಂಡ್ ರನ್ ಪ್ರಕರಣ ಸಿಸಿಟಿವಿಯಲ್ಲಿ ದಾಖಲಾಗಿದೆ. ಇದು ಲಕ್ನೋದಲ್ಲಿ ನಡೆದಿರುವಂತಹ ಒಂದು ಭಯಾನಕ ಅಪಘಾತದ ಸ್ಟೋರಿ ಇದು. ರಸ್ತೆ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದವನಿಗೆ ಡಿಕ್ಕಿ ಹೊಡೆಯೋದಲ್ಲದೆ ಡಿಕ್ಕಿ ಹೊಡೆದು ಕಾರಿನ ಚಾಲಕ ಅಲ್ಲಿ ಎಸ್ಕೇಪ್ ಆಗಿದ್ದು ಹಿಟ್ ಅಂಡ್ ರನ್ಗೆ ಯುವಕ ಬಲಿಯಾಗಿದ್ದಾನೆ. ಹಿಟ್ ಅಂಡ್ ರನ್ ಪ್ರಕರಣದ ದೃಶ್ಯಗಳು ಸಿಸಿಟಿವಿಯಲ್ಲಿ ದಾಖಲಾಗಿದೆ. ಲಕ್ನೋದಲ್ಲಿ ನಡೆದಿರುವಂತಹ ಭಯಾನಕ ಅಪಘಾತ ಪ್ರಕರಣ. ಮಾರ್ನಿಂಗ್ ವಾಕ್ ಅಂತ ಹೊರಟಿದ್ದವನಿಗೆ ಕಾರ್ ಡಿಕ್ಕಿ ಹೊಡೆಯುತ್ತೆ. ಕಾರ್ ಡಿಕ್ಕಿ ಹೊಡೆದಂತಹ ರಭಸಕ್ಕೆ ಅಲ್ಲಿ ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದಂತಹ ವ್ಯಕ್ತಿ ಹಾರಿ ಹೋಗ್ತಾನೆ. ಡಿಕ್ಕಿ ರಭಸಕ್ಕೆ ಹಾರಿ ಹೋಗಿ ಬೀಳ್ತಾನೆ. ಯುವಕ ಸ್ಥಳದಲ್ಲೇ ಮೃತಪಡ್ತಾನೆ. ಲಕ್ನೋನ ಯುವಕ ಈ ಒಂದು ಘಟನೆಯಲ್ಲಿ ಸಾವನ್ನಪ್ತಾನೆ. ಮಾರ್ಚ್ 7ರ ಮುಂಜಾನೆ ನಡೆದಿರುವಂತಹ ಘಟನೆ. ಆ ಸಂದರ್ಭದಲ್ಲಿ ಕಾರು ಚಾಲಕ ಎಸ್ಕೇಪ್ ಆಗ್ತಾನೆ. ಸಿಸಿಟಿವಿಯಲ್ಲಿ ದೃಶ್ಯ ಈಗಾಗಲೇ ಸೆರೆಯಾಗಿದೆ. ಇವಿಷ್ಟೇ ಹೊತ್ತಿನ ಪ್ರಮುಖ ಸುದ್ದಿ. ಈಗ ಜಗತ್ ಕಿಲಾಡಿಗಳು ಕಾರ್ಯಕ್ರಮ ಪ್ರಸಾರವಾಗುತ್ತೆ, ತಪ್ಪದೆ ನೋಡಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.